ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ, ಇಲ್ಲಿ ಮುಖ್ಯವಾಗಿ ಚಾಯ್ಸ್ ಎಂಟ್ರಿ ಬಗ್ಗೆ ದಿನಾಂಕಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ಕೋರ್ಸ್ಗಳಿಗೆ ಬೇರೆ ಬೇರೆ ದಿನಾಂಕಗಳು ಕೊಟ್ಟಿದ್ದಾರೆ. ಒಂದನೇದಾಗಿ ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೊದಲ ಸೂಚನೆ ಸೀಟ್ ಹಂಚಿಕೆಯಾದ ಕೋರ್ಸ್ಗಳಾಗಿರಲಿ, ಆಮೇಲೆ ಚಾಯ್ಸ್ಗಳನ್ನ ಆಯ್ಕೆ ಮಾಡೋ ದಿನಾಂಕ, ಚಾಯ್ಸ್ ಒಂದು ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡೋದು ಹಾಗೂ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದು. ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಶುಲ್ಕ ಪಾವತಿ ಮಾಡಿ ಡೌನ್ಲೋಡ್ ಮಾಡಿದ ಸೀಟ್ ಕನ್ಫರ್ಮೇಶನ್ ದೊಂದಿಗೆ ವರದಿ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 16/7/2026 ಬೆಳಿಗ್ಗೆ 11ರಿಂದ 20/7/2026 ಚಾಯ್ಸ್ ಎಂಟ್ರಿ ಮಾಡಲು ಅವಕಾಶ ಇರುತ್ತೆ. ಯಾವುದೇ ಒಂದು ಚಾಯ್ಸ್ ಮಾಡಬಹುದು. ಚಾಯ್ಸ್ ಬಗ್ಗೆ ಆಲ್ರೆಡಿ ನಾನು ತಿಳಿಸಿದ್ದೇನೆ. ಆ ಒಂದು ವಿಡಿಯೋವನ್ನು ಇನ್ನೊಂದ್ಸಲ ನೋಡಿಕೊಂಡು ಚಾಯ್ಸ್ ಎಂಟ್ರಿ ಬಗ್ಗೆ ಸರಿಯಾದಂತ ನಿರ್ಧಾರ ತೆಗೆದುಕೊಂಡು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಆಯ್ಕೆ ಮಾಡ್ಕೋತೀರಾ ಆ ವಿದ್ಯಾರ್ಥಿಗಳಿಗೆ 16/7/2026 ಬೆಳಿಗ್ಗೆ 11ರಿಂದ 21/7/2026 ಬ್ಯಾಂಕಿನ ವೇಳೆಯಲ್ಲಿ ನೀವು ನಿಗದಿತ ಶುಲ್ಕವನ್ನು ಪೇಮೆಂಟ್ ಮಾಡಿ, ಚಲನ್ ಎಷ್ಟು ಬಂದಿರುತ್ತೆ ಅಷ್ಟು ಪೇಮೆಂಟ್ ಮಾಡಿ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಆದಷ್ಟು ಬೇಗನೆ ನೀವು ಕಾಲೇಜಿಗೆ ವರದಿ ಮಾಡ್ಕೋಬೇಕಾಗತ್ತೆ. ನೀವು 16ಕ್ಕೆ ನೀವು ಏನಾದ್ರು ಪೇ ಮಾಡಿದ್ರೆ 17ಕ್ಕೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು, ಅಥವಾ 17ಕ್ಕೆ ಪೇ ಮಾಡಿದ್ರೆ 18ಕ್ಕೆ ಹೋಗಿ ಅಡ್ಮಿಷನ್ ಮಾಡಬಹುದು. ಒಟ್ಟಿನಲ್ಲಿ ನಿಮಗೆ ಚಾಯ್ಸ್ ಒಂದು ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳಿಗೆ 22/7/2026 ಸಂಜೆ 6 ಗಂಟೆ ಒಳಗಡೆ ನೀವು ವರದಿ ಮಾಡಿಕೊಳ್ಳೋದು ಕಡ್ಡಾಯವಾಗಿದೆ. ಒಂದು ವೇಳೆ ನೀವು ಪೇಮೆಂಟ್ ಮಾಡಿ ಕೂಡ ವರದಿ ಮಾಡಿಕೊಳ್ಳೋದಿದ್ರೆ ಸೀಟ್ ಕ್ಯಾನ್ಸಲೇಷನ್ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 16/7/2026 ಬೆಳಿಗ್ಗೆ 11ರಿಂದ 20/7/2026 ಅವಕಾಶ ಇರುತ್ತೆ. ಅದಂತೆ ಕೃಷಿ ವಿಜ್ಞಾನ ವೆಟರ್ನರಿ ವಿದ್ಯಾರ್ಥಿಗಳಿಗೆ 17/7/2026 ಬೆಳಿಗ್ಗೆ 11ರಿಂದ 20/7/2026 17/7/2026 ಬೆಳಿಗ್ಗೆ 11ರಿಂದ 20/7/2026 ಚಾಯ್ಸ್ ಎಂಟ್ರಿ ಮಾಡಲು ಅವಕಾಶ ಇದೆ. ಅದರಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಆಯ್ಕೆ ಮಾಡ್ಕೊತಾ ಇದರಲ್ಲಿ 17/7/2026 ಬೆಳಿಗ್ಗೆ 11ರಿಂದ 22/7/2026 ಚಾಯ್ಸ್ ಒಂದು ಆಯ್ಕೆ ಮಾಡಿದ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಅವರು ಕೂಡ 23/7/2026 ಸಂಜೆ 6 ಗಂಟೆ ಒಳಗಡೆ ಅಡ್ಮಿಷನ್ ಪಡೆದುಕೊಳ್ಳಲೇಬೇಕಾಗತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಆಯ್ಕೆ ಮಾಡ್ಕೋತಾರೆ ಅವರು ಅಡ್ಮಿಷನ್ ಪಡೆದುಕೋಬೇಕು. ಉಳಿದಂತ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡೋದು 20/7/2026 ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಆಮೇಲೆ ಯೋಗ, ನ್ಯಾಚುರೋಪತಿ, ಬಿಪಿಟಿ, ಬಿಪಿಒ, HS ಈ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ 18/7/2026 ಬೆಳಗ್ಗೆ 11ರಿಂದ 21/7/2026 ಅವಕಾಶ ಇದೆ. 18/7/2026 ಬೆಳಿಗ್ಗೆ 11ರಿಂದ 21/7/2026 ಅವಕಾಶ ಇದೆ. ಈ ಒಂದು ಇದರಲ್ಲಿ ಕೂಡ ಚಾಯ್ಸ್ ಒಂದು ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳಿಗೆ 17/7/2026 ಬೆಳಿಗ್ಗೆ 11ರಿಂದ 22/7/2026 ಚಾಯ್ಸ್ ಒಂದು ಆಯ್ಕೆ ಮಾಡುವಂತ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡೋದು, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಲ್ಲ ಮೂಲ ದಾಖಲಾತಿಗಳು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳು, ಅದರ ಜೊತೆಗೆ ಜೆರಾಕ್ಸ್ ಸೆಟ್ಗಳು ತೆಗೆದುಕೊಂಡು ಹೋಗಿ ನಾವು ಕಾಲೇಜಿಗೆ ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ 23/7/2026 ಸಂಜೆ 6 ಗಂಟೆವರೆಗೆ. ಆಮೇಲೆ BSc ನರ್ಸಿಂಗ್ ಅಲಾಟ್ಮೆಂಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ 19/7/2026 ಬೆಳಗ್ಗೆ 11ರಿಂದ 19/7/2026 ಬೆಳಗ್ಗೆ 11ರಿಂದ 22/7/2026 ಈ ಒಂದು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ 17/7/2026 ಬೆಳಗ್ಗೆ 11ರಿಂದ 22/7/2026 ಈ ಒಂದು BSc ನರ್ಸಿಂಗ್ ಅಲಾಟ್ಮೆಂಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಅದರಂತೆ ಈ ಕಡೆ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಈ ಒಂದು BSc ನರ್ಸಿಂಗ್ ಅಲ್ಲಿ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ 19/7/2026 ಬೆಳಗ್ಗೆ 11ರಿಂದ 23/7/2026 ಈ ಒಂದು ಪೇಮೆಂಟ್ ಮಾಡಿ ಅಡ್ಮಿಷನ್ ಪಡೆದುಕೊಳ್ಳಲು ಅಲ್ಲಿ ಕನ್ಫರ್ಮೇಶನ್ ಸ್ಲಿಪ್ ದೊಂದಿಗೆ ಎಲ್ಲ ಡಾಕ್ಯುಮೆಂಟ್ಗಳ ಜೊತೆಗೆ ನೀವು ಹೋಗಿ ಅಡ್ಮಿಷನ್ ಪಡೆದುಕೊಳ್ಳಲು 24/7/2026 ಸಂಜೆ 6 ಗಂಟೆ ಒಳಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವಿದ್ಯಾರ್ಥಿಗೆ ಇನ್ನೊಂದು ಡೌಟ್ ಇರುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಇದು ಡೌಟ್ ಇರುತ್ತೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ ಒಳಗಡೆ ಅದರ ಬಗ್ಗೆ ಒಂದು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ಈ ಒಂದು ಮಾಹಿತಿ ವಿಡಿಯೋನು ಪ್ರತಿಯೊಬ್ಬ KCET ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.